ನಮಸ್ತೆ ಇವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಬೈ ನಾರ್ಮಲ್ ಫಾರ್ಮ್ ಮೆಥಡ್ ಅಲ್ಲಿ ಹೆಂಗ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಬೈ ರೋ ರೆಡ್ಯೂಸ್ಡ್ ಎಕ್ಲಾನ್ ಫಾರ್ಮ್ ಮೆಥಡ್ ಅಂಡ್ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಬೈ ಡಿಟರ್ಮಿನೆಂಟ್ ಮೆಥಡ್, ಓಕೆ, ಈ ಟೂ ಮೆಥಡ್ಸ್ ಮೇಲೂ ವಿಡಿಯೋಸ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ. ಓಕೆ, ಈ ವಿಡಿಯೋದಲ್ಲಿ ನಾವು ನಾರ್ಮಲ್ ಮೆಥಡ್ ಯೂಸ್ ಮಾಡಿ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆ, ನಾರ್ಮಲ್ ಫಾರ್ಮ್ ಮೆಥಡ್ ಅಲ್ಲಿ ಏನಂದ್ರೆ ನಮಗೆ ಬೋತ್ ರೋ ನೋಡಿ, ನಮಗೆ ನಾರ್ಮಲ್ ಫಾರ್ಮ್ ಮೆಥಡ್ ಅಲ್ಲಿ ಏನಂದ್ರೆ ಬೋತ್ ರೋ ಅಂಡ್ ಕಾಲಮ್ ಆಪರೇಷನ್ಸ್ ಆರ್ ಅಲೌಡ್. ಓಕೆ, ಕಾಲಮ್ ಆಪರೇಷನ್ಸ್ ಆರ್ ಅಲೌಡ್ ಇರುತ್ತೆ. ಓಕೆ, ರೋ ಅಂಡ್ ಕಾಲಮ್ ಎರಡು ಆಪರೇಷನ್ಸ್ ನ ಯೂಸ್ ಮಾಡಬಹುದು ಇಲ್ಲಿ ನಾರ್ಮಲ್ ಫಾರ್ಮ್ ಮೆಥಡ್ ಅಲ್ಲಿ. ಅದೇ ನಾವು ರೋ ರೆಡ್ಯೂಸ್ಡ್ ಎಕ್ಲಾನ್ ಫಾರ್ಮ್ ಮೆಥಡ್ ನೋಡ್ಕೊಂಡ್ರೆ ಅದ್ರಲ್ಲಿ ಓನ್ಲಿ ರೋ ಆಪರೇಷನ್ಸ್ ಮಾತ್ರನೇ ಯೂಸ್ ಮಾಡಬೇಕಾಗುತ್ತೆ. ಅಲ್ಲಿ ನಾವು ಕಾಲಮ್ ಆಪರೇಷನ್ಸ್ ಯೂಸ್ ಮಾಡಬಾರ್ದು. ಓಕೆ, ಓನ್ಲಿ ರೋ ಆಪರೇಷನ್ಸ್ ಯೂಸ್ ಮಾಡಿ ರ್ಯಾಂಕ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬಟ್ ನಾರ್ಮಲ್ ಫಾರ್ಮ್ ಮೆಥಡ್ ಅಲ್ಲಿ ನಾವು ರೋ ಅಂಡ್ ಕಾಲಮ್ ಎರಡು ಆಪರೇಷನ್ಸ್ ಯೂಸ್ ಮಾಡಬಹುದು. ಓಕೆ, ಅಂಡ್ ನಾರ್ಮಲ್ ಫಾರ್ಮ್ ಮೆಥಡ್ ಅಲ್ಲಿ ಏನಂದ್ರೆ ಕೊಟ್ಟಿರೋ ಏನಾದ್ರೂ ಮ್ಯಾಟ್ರಿಕ್ಸ್ ನ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಸಪೋಸ್ ಫಸ್ಟ್ ಪೊಸಿಷನ್ ಯಾವತ್ತು ನೋಡಿ, ಫಸ್ಟ್ ಲೀಡಿಂಗ್ ಎಂಟ್ರಿ ಯಾವತ್ತು ಒಂದೇ ಇರಬೇಕು ಅಂಡ್ ರಿಮೈನಿಂಗ್ ಈ ಪ್ಲೇಸಸ್ ಎಲ್ಲ 0 ಇರಬೇಕು. ಓಕೆ, ಅಂಡ್ ಇಲ್ಲಿರೋ ಕೆಳಗಡೆ ಇರೋ ಎಲ್ಲ ಎಲಿಮೆಂಟ್ಸ್ 0 ಮಾಡಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಇದೆ ಅಲ್ಲ ನಮಗೆ 1 0 0 0 ಮತ್ತೆ 0 1 0 0. ಓಕೆ, ಇದೆ ಅಲ್ಲ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ. ಓಕೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮೇಲೆ ನಾನು ವಿಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ, ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ. ಓಕೆ ಓಕೆ, ಯಾರಾದ್ರೂ ನೋಡಿಲ್ಲ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮೇಲೆ ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಪ್ಲೇಲಿಸ್ಟ್ ಹೋಗಿ ನೀವು ಅಲ್ಲಿ ನೋಡಿ. ಅರ್ಥ ಆಯ್ತಲ್ಲ? ಇವಾಗ ಸಪೋಸ್ ಕೊಟ್ಟಿರೋ ಮ್ಯಾಟ್ರಿಕ್ಸ್ ನ ನಾವು 1 0 0 1, ಓಕೆ, ರಿಮೈನಿಂಗ್ ಪ್ಲೇಸಸ್ ಎಲ್ಲ 0 ಮಾಡಿದ್ವಿ. ಓಕೆ, ಈಗ ಕನ್ವರ್ಟ್ ಮಾಡಿದ್ರೆ ಅನ್ಕೊಳ್ಳಿ. ನೋಡಿ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್, ಇದು ನಮ್ಗೇನು 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಇದನ್ನ ನಾನು ಹೆಂಗ್ ಬರ್ಕೊಂತೀನಿ ಅಂದ್ರೆ I2 ಅಂತ ಬರ್ಕೊಂತೀನಿ. ಇನ್ನೆಲ್ಲ ಪೊಸಿಷನ್ 0 ಆದ್ರಿಂದ 0 ಇಟ್ಕೊಂತೀನಿ. ಓಕೆ, ಇದ್ರದ್ದು ಆರ್ಡರ್ ಎಷ್ಟು 2x2 ಆದ್ರಿಂದ ಇದ್ರ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಏನಾಗುತ್ತೆ 2 ಆಗುತ್ತೆ. ಇದು ಮೆಥಡ್. ಓಕೆ, ಅರ್ಥ ಆಯ್ತಲ್ಲ? ಅದೇ 3 ಇದ್ದು ಅನ್ಕೊಳ್ಳಿ 3 ಆಗುತ್ತೆ. ಓಕೆ, n ಇದ್ರೆ n ಅಷ್ಟೇ. ಓಕೆ, ಇದು ಮೆಥಡ್ ನಮಗೆ. ಓಕೆ, ಇವಾಗ ಈ ಎಕ್ಸಾಂಪಲ್ ನ ಸಾಲ್ವ್ ಮಾಡೋಣ, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೆಂಗೆ ಏನು ಮಾಡೋದು ಅಂತ. ಓಕೆ, ಈ ಎಕ್ಸಾಂಪಲ್ ನೋಡಿ, ಇದನ್ನ ನಾವು ಏನ್ ಮಾಡ್ಬೋದು, ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಪೊಸಿಷನ್ 0 ಮಾಡ್ಬೇಕು ಅಂಡ್ ಇವೆರಡು 0 ಮಾಡ್ಬೇಕು. ಲೀಡಿಂಗ್ ಎಂಟ್ರಿ 1 ಇದೆಯಾ? ಎಸ್, ಲೀಡಿಂಗ್ ಎಂಟ್ರಿ ನಮ್ಗೆ 1 ಇದೆ. ಓಕೆ, ಲೀಡಿಂಗ್ ಎಂಟ್ರಿ 1 ಇರೋದ್ರಿಂದ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ. ಓಕೆ, ಲೀಡಿಂಗ್ ಎಂಟ್ರಿ 1 ಇಲ್ಲ ಅಂದಿದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತಿತ್ತು. ಅವಾಗ ನಾವೇನ್ ಮಾಡ್ಬೇಕಾಗಿತ್ತು, ಲೀಡಿಂಗ್ ಎಂಟ್ರಿ 1 ಇರೋ ತರ ಮಾಡ್ಬೇಕಾಗುತ್ತೆ ನಮ್ಗೆ. ಓಕೆ, ಲೀಡಿಂಗ್ ಎಂಟ್ರಿ 1 ಬರೋ ತರ ಮಾಡ್ಬೇಕು. ಹೆಂಗೆ ಅಂದ್ರೆ ಇಂಟರ್ಚೇಂಜಿಂಗ್ ಹೀರೋ ಇಂಟರ್ಚೇಂಜ್, ಇಲ್ಲಾಂದ್ರೆ ಕಾಲಮ್ ಯಾವ್ದಾದ್ರು ಇಂಟರ್ಚೇಂಜ್ ಮಾಡಿ 1 ಬರೋ ತರ ಮಾಡ್ಬೇಕು. ಇಲ್ಲಾಂದ್ರೆ ಯಾವ್ದಾದ್ರು ನಂಬರ್ ನ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿ ಈ 1 ಬರೋ ತರ ಮಾಡ್ಕೊಬೇಕಾಗುತ್ತೆ. ಓಕೆ, ಸಪೋಸ್ ಈ ಪೊಸಿಷನ್ 3 ಇತ್ತು ಅನ್ಕೊಳ್ಳಿ. ಓಕೆ, ಇಲ್ಲೆಲ್ಲ 1 ಇದೆ ಅನ್ಕೊಳ್ಳಿ. ಅವಾಗ ನಾವು R1 ಇಂಟರ್ಚೇಂಜ್ R3 ಮಾಡ್ಕೊಳ್ಳಿ. ಓಕೆ, ಈಗ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ R1/3 ಮಾಡ್ಕೊಂಡು 3 ಕ್ಯಾನ್ಸಲ್ ಮಾಡಿ ಇಲ್ಲಿ ಪೊಸಿಷನ್ 1 ಬರೋ ತರ ನೋಡ್ಕೊಳ್ಳಿ ನಮ್ಗೆ. ಓಕೆ, ಇಂಟರ್ಚೇಂಜ್ ಮಾಡ್ಕೊಳ್ಳೋದಾದ್ರೆ ಇಂಟರ್ಚೇಂಜ್ ಮಾಡಿ, ಇಲ್ಲಾಂದ್ರೆ ಡಿವೈಡ್ ಮಾಡ್ಕೊಳ್ಳೋದಾದ್ರೆ ಡಿವೈಡ್ ಮಾಡ್ಕೊಳ್ಳಿ. ಬಟ್ ನಮ್ಗೆ ಫೈನಲ್ ಆಗಿ ನಮ್ಗೆ ಇಲ್ಲಿ 1 ಬರಬೇಕು, ಇದು ನೋಡ್ಕೊಳ್ಳಿ ನಮ್ಗೆ. ಅಂಡ್ ಈ ಪೊಸಿಷನ್ ಇವು 0 ಬರಬೇಕು ಅಂಡ್ ಈ ಪೊಸಿಷನ್ 1 ಬರಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಅದೇ ಅಲ್ಲ ನಮ್ಗೆ 1 0 0 1, ಇದು 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್. 1 0 0 0 1 0 0 0 1, ಇದು 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್. 1 0 0 0 0 1 0 0 0 0 1 0 0 0 0 1, ಇದು 4x4 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಇದು ಗೊತ್ತಿದೆ ನಮ್ಗೆ. ಓಕೆ, ಇವಾಗ ಆಪರೇಷನ್ಸ್ ಯೂಸ್ ಮಾಡಿ ಫಸ್ಟ್ ಈ ಎರಡು ಪೊಸಿಷನ್ 0 ಮಾಡಿ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ R2 → R2 - 2R1 ಮಾಡ್ತೀನಿ ಅಂಡ್ R3 → R3 - R1 ಮಾಡಿ. ಏನಾಗುತ್ತೆ
ಆ ಎಲಿಮೆಂಟ್ಸು 1 2 3 2. ಇದು ನಾನು ಎ ಅನ್ನೋ ಮ್ಯಾಟ್ರಿಕ್ಸ್ ಅನ್ಕೊಂತಿದ್ದೀನಿ. ಓಕೆ, ಇದೇನಾಗುತ್ತೆ ನನಗೆ, ಇದು 0 ಇದು 0 ಆಗುತ್ತೆ. ಓಕೆ, 1 ಮೈನಸ್ 2 ಟು ದ 4 ಏನು -3 ಬರುತ್ತೆ. ಇಲ್ಲಿ 5 ಮೈನಸ್ 3 ಟು ದ 5 ಮೈನಸ್ 3 ಟು ದ 6 ಇಲ್ಲಿ -1 ಬರುತ್ತೆ. 1 ಮೈನಸ್ 2 ಟು ದ 4 ಇಲ್ಲಿ -3 ಬರುತ್ತೆ. ಓಕೆ, ಅರ್ಥ ಆಯ್ತಾ? ಓಕೆ, ಇಲ್ಲಿ 3 ಇದೆ, ಸಾರಿ ಇದು 3 ಇದು. 3 ಮೈನಸ್ 2 ಟು ದ 4 ಇಲ್ಲಿ -1 ಬರುತ್ತೆ. ಇಲ್ಲೇನು 3 ಅಲ್ಲ. ಓಕೆ, ಇಲ್ಲೂ -1 ಬರುತ್ತೆ ನಮಗೆ. 3 ಮೈನಸ್ 2 ಟು ದ 4 -1 ಇಲ್ಲಿ -1. ಓಕೆ, 5 ಮೈನಸ್ 3 ಟು ದ 6 ಅಂಡ್ -3 ಬರುತ್ತೆ. ಇದು 0 ಅಂಡ್ 3 ಮೈನಸ್ 2 1 ಇದು ನಮಗೆ 3 ಬರುತ್ತೆ. ಇಷ್ಟು ಬಂತಾ? ಇವಾಗ ಮತ್ತೆ ಈ ಪೊಸಿಷನ್ 0 ಮಾಡಿ, ಇದನ್ನ 0 ಮಾಡ್ಕೊಳ್ಳಿ, ಈ ಎಲಿಮೆಂಟ್ 0 ಮಾಡಿ. ಅದ್ರಗೋಸ್ಕರ ಏನ್ ಮಾಡ್ತೀರಾ, ಕಾಲಮ್ ಆಪರೇಷನ್ಸ್ ಯೂಸ್ ಮಾಡ್ಬೇಕಾಗುತ್ತೆ ಇಲ್ಲಿ. ಓಕೆ, C2 tends to C2 minus C1 to C1 and C3 tends to C3 minus 3C1 and C4 tends to C4 minus 2C1. ಈ ಆಪರೇಷನ್ಸ್ ಯೂಸ್ ಮಾಡಿ ಏನು ಬರುತ್ತೆ ನಮಗೆ, ಫಸ್ಟ್ ಕಾಲಮ್ ಸೇಮ್, ಇದು 0 ಆಗುತ್ತೆ, ಇನ್ನೆಲ್ಲ ಆಸ್ ಇಟ್ ಈಸ್ ಹಂಗೆ ಇರುತ್ತೆ. ಓಕೆ, ಇವಾಗ ನಮಗೆ ನೋಡಿ, ಈ ಪೊಸಿಷನ್ ಅಲ್ಲಿರೋ ಎಲಿಮೆಂಟ್ 1 ಬರ್ಬೇಕು. ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಾಡ್ಬೇಕಲ್ಲ, 1 0 0 0 1 0 0 0 0 1 0 ಹಿಂಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಗ ಬರಬೇಕು. ಅಂದ್ರೆ ಈ ಪೊಸಿಷನ್ 1 ಬರಬೇಕು, ಇವೆಲ್ಲ 0 ಬರಬೇಕು, ಅಂಡ್ ಇದು ಕೂಡ 0 ಬರಬೇಕು. ಏನ್ ಮಾಡ್ತೀರಾ ಇವಾಗ ನಾನು ಏನ್ ಮಾಡ್ತೇನೆ ಅಂದ್ರೆ R2 tends to R2 by -1 ಮಾಡಿ. ಓಕೆ, ಏನಾಗುತ್ತೆ ನಮಗೆ 1 0 0 0 0 1 1 3 0 1 1 3 ಇದೆ. ಓಕೆ, ಮತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ R3 tends to R3 minus R2 ಮಾಡ್ತೀನಿ. ಏನಾಗುತ್ತೆ 1 0 0 0 0 1 1 3 0 ಇದು 0 ಆಗುತ್ತೆ, ಇದು 0 ಇದು 0. ಓಕೆ, ಮತ್ತೆ ಕಾಲಮ್ ಆಪರೇಷನ್ ಯೂಸ್ ಮಾಡ್ತೀನಿ, ಇವೆರಡು 0 ಆಗ್ಬೇಕಲ್ಲ. ಓಕೆ, C3 tends to C3 minus C2 C4 tends to C4 minus 3C1 C2 ಮಾಡಿ. ಓಕೆ, ಏನಾಗುತ್ತೆ ಮ್ಯಾಟ್ರಿಕ್ಸ್ ಇಲ್ಲಿ ಬರೀತೀನಿ ನೋಡಿ, 1 1 0 0 0 ಕಾಲಮ್ ಬರೀ 1 0 0 ಸೇಮು. ಓಕೆ, C2 ಕಾಲಮ್ ಕೂಡ ಸೇಮ್ ಇರುತ್ತೆ. ಇದು 0 ಆಗುತ್ತೆ ನಮಗೆ, ಇದು 0. ಓಕೆ, ಇದು 0 ಇದು 0 ಇದು 0. ಓಕೆ, ಇದಾಯ್ತು, ಮ್ಯಾಟ್ರಿಕ್ಸ್ ಬಂತು. ಇದು ನೋಡಿ, ಇದು ನಮ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆಯಾ? ಓಕೆ, 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ, ಅದನ್ನು ನಾನು I2 ಅಂತ ಬರ್ಕೊಂತೇನೆ. ಇನ್ನೆಲ್ಲ ಪೊಸಿಷನ್ ಅಲ್ಲೂ 0 ಇದನ್ನು 0 ಬರ್ಕೊಳ್ಳಿ. ಓಕೆ, ಇದ್ರ ಆರ್ಡರ್ 2 ಆಗಿದ್ರಿಂದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಏನಾಗುತ್ತೆ, 2 ಆಗುತ್ತೆ. ಓಕೆ, ಇದು ನಮಗೆ ರಿಕ್ವೈರ್ಡ್ ಆನ್ಸರ್. ಓಕೆ, ಹೀಗೆ ನೀವು ನಾರ್ಮಲ್ ಫಾರ್ಮ್ ಮೆಥಡ್ ಅಲ್ಲಿ ಮಾಡಿದ್ರೆ ಇದು ಆನ್ಸರ್ ಬರುತ್ತೆ ನಮಗೆ. ಇದು ಗೊತ್ತಾಯ್ತಲ್ಲ, ಇದು ನಾರ್ಮಲ್ ಫಾರ್ಮ್ ಮೆಥಡ್. ಓಕೆ, ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡ ಅಮ್ಮೆ.